ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷವೆಂದರೆ ಕೇವಲ ದಿನಾಂಕ ಬದಲಾವಣೆ ಅಲ್ಲ, ಅದು ಪ್ರಕೃತಿ, ಕಾಲಚಕ್ರ ಮತ್ತು ಜೀವನದ ಹೊಸ ಆರಂಭ. ಇಂದಿನ ದಿನಗಳಲ್ಲಿ ಜನವರಿ 1ನ್ನು ಹೊಸ ವರ್ಷವೆಂದು ಆಚರಿಸಲಾಗುತ್ತದೆ. ಆದರೆ ಇದರ ಮೂಲ ರೋಮನ್ ಸಂಸ್ಕೃತಿಗೆ ಸೇರಿದದ್ದು. ಕ್ರಿ. 46ರಲ್ಲಿ ಜೂಲಿಯಸ್ ಸೀಸರ್ ಜನವರಿ 1ನ್ನು ಹೊಸ ವರ್ಷದ ಮೊದಲ ದಿನವೆಂದು ಘೋಷಿಸಿದನು. ಆದರೆ ಹಿಂದೂ ಧರ್ಮದ ಪ್ರಕಾರ ನಿಜವಾದ ಹೊಸ ವರ್ಷ ಎಂದರೆ ಯುಗಾದಿ. ಯುಗಾದಿ ಎಂಬುದು ಯುಗ ಆದಿ ಅಂದರೆ ಹೊಸ ಯುಗದ ಆರಂಭ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯೆಂದು ಹಿಂದೂ ಪಂಚಾಂಗದ ಹೊಸ ವರ್ಷ ಆರಂಭವಾಗುತ್ತದೆ. ಪೌರಾಣಿಕ ನಂಬಿಕೆಯಂತೆ ಈ ದಿನವೇ ಬ್ರಹ್ಮದೇವನು ಸೃಷ್ಟಿಯನ್ನು ಆರಂಭಿಸಿದನು. ಯುಗಾದಿಯ ವಿಶೇಷತೆ ಎಂದರೆ ಬೇವು ಬೆಲ್ಲ. ಇದು ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡೂ ಸಹಜ ಎಂಬ ಸಂದೇಶವನ್ನು ನೀಡುತ್ತದೆ. ಈ ದಿನ ಪಂಚಾಂಗ ಶ್ರವಣ, ದೇವಾಲಯ ಪೂಜೆ, ಮನೆ ಸ್ವಚ್ಛತೆ, ಹೊಸ ಬಟ್ಟೆ ಧರಿಸುವುದು ಸಂಪ್ರದಾಯ. ಹೀಗಾಗಿ ಹಿಂದೂಗಳಿಗೆ ನಿಜವಾದ ಹೊಸ ವರ್ಷ ಪಟಾಕಿ ಮತ್ತು ಪಾರ್ಟಿಗಳಲ್ಲ, ಅದು ಸಂಸ್ಕೃತಿ, ಧರ್ಮ ಮತ್ತು ಪ್ರಕೃತಿಯೊಂದಿಗೆ ಹೊಂದಿಕೊಂಡ ಹೊಸ ಆರಂಭ. ಯುಗಾದಿ ನಮ್ಮ ಬೇರು, ನಮ್ಮ ಗುರುತು ಮತ್ತು ನಮ್ಮ ಪರಂಪರೆಯ ಪ್ರತೀಕವಾಗಿದೆ. ನಿಮ್ಮ ಸಂಸ್ಕೃತಿಯನ್ನು ಗೌರವಿಸುತ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಯುಗಾದಿ ಅಂತ ಬರೆಯಿರಿ ಮತ್ತು ಶೇರ್ ಮಾಡಿ.